చూడు అదే తానే రాజకాల్వా మాకు అది ఉగ్గిపోసేసి అవన్నీ అట్లా ఉంది సార్. పర్వాలేదు మీ నేతృత్వంలో అది అయిపోతే ದೊಡ್ಡ ಸಮಸ್ಯೆ ನಮ್ಗೆ ಸರ್. ಯಾವಾಗಲೂ ಆವುಗಳು ಅದೇ ಗೋಳುಗಳೇ ಮಸ್ಕಟೋಸು. ಮೇಡಮ್ ಈಗ ಈ ರಸ್ತೆ ಹಾಕಿದ್ದೀನಿ, ಹೌದಾ? ಸರಿ ಸರ್, ಸರ್ ಇದು ಸರ್ವೆ ಕಳಿಸ್ತೀನಿ. ಒಂದು ವಾರದಲ್ಲಿ ಸರ್ವೆ ಮಾಡಿ ಫಸ್ಟ್ JCB ಅಲ್ಲಿ ತೆಗೆಸ್ಬಿಡ್ತೀನಿ ಸರ್. ಹಾಂ, ತೆಗಿಸ್ತೀನಿ. ದಯವಿಟ್ಟು ನಾವು ನಿಮಗೆ ಮರೆಯಲ್ಲ, ಅದೊಂದು ಮಾಡಿದ್ರೆ ನಮಗೆ ಸರಿ. ಇವ್ರಿಗೆಲ್ಲ ಕೇಳಿ ಏನು ಬಾಧೆ ಪಡ್ತಾ ಮಾಡಿಸ್ತಾರೆ, ನೀವೆಲ್ಲರೂ ಇದ್ದು ಸಹಕರಿಸ್ಬೇಕು ಅದಕ್ಕೆ. ಮಾಡೋಣ ಬಿಡಿ ಸರ್. ಅಲ್ಲ ಆಮೇಲೆ ಒಂದು ವಾರದಲ್ಲಿ ಸರ್ವೆ ಮಾಡಿಸೋಣಪ್ಪ, ಡಾಕ್ಯುಮೆಂಟ್ಸ್ ತಗೊಂಬಂದು ತೆಗೆದಾಕ್ಬಿಡೋಣ. JCB ఫస్ట్ నీళ్ళు పోయేట్లు చేయించండి. నీళ్ళు పోనీ అంత మాత్రం ఫస్ట్ నీళ్ళు వెళ్ళిపోయి సార్. అవుతుంది జాస్తి అయిపోయి కదా, ఓవర్ పాములు అంటే ఎవడు కొట్టేది దాంట్లో తీసిపెట్టేది వేయలేపు కదా అట్లా అయిపోయేసింది పరిస్థితి. దాంట్లో నడిచేకి ఇక్కడ తిరిగేకే అవుతాండి ఊరి చేతిలో. నోటీస్ ఇస్తానా? ఖాళీ జాగా నోటీస్ ఇస్తా, క్లీన్ చేసుకో. రా, నమస్కారం అಣ್ಣ. రాసినా రాసినా ಅಕ್ಕ ನಮಸ್ತೆ ಅಕ್ಕ. ಅಣ್ಣ ಹೌದಾ? ಸರಿ ಅಕ್ಕ, ಕೂತ್ಕೊಂಡು ಪೇಟತೀನಿ. ఇప్పుడు ఆ దేవస్థానం కమిటీలో ఎవరు ఉంటారన్నా? ಮುಜರಾಯಿ ಇದಾರ? ಏನು ನೀವೆಲ್ಲ ದೊಡ್ಡವ್ರು ಮನಸ್ಸು ಮಾಡಿದ್ರೆ ಏನೋ ಅನುಕೂಲ ಮಾಡ್ಕೊಡ್ಬೋದು. ఇప్పుడు మొన్న అక్కడ ఓట్ల దగ్గర అదే ఖజానా బ్యాంక్ ఉంది కదా, అక్కడ చేసింది. అయ్యో వాళ్ళు అక్కడ ఖాళీ అయిపోతే ఇల్లు అక్కడ పడకుండా ఖాళీ అయిపోతే ఇంక ఆడలేదు. నేను ఒక లెటర్ రాస్తాను కమిటీ వాళ్ళకి, చూద్దాం వాళ్ళు ఏం తీర్మానం తీసుకుంటారా. అయినంత ಆಯ್ತು ಅಕ್ಕ. ರೋಡ್ ಮಾಡಿಸ್ತೀನಿ. ಈಗ ಈ ರೋಡ್ ಆಗಿದೆ, ಚರಂಡಿನೂ ಇದಾಗುತ್ತೆ, ಮತ್ತು ಅದು ರಾಜಕಾಲುವೆ ತೆಗೆಸ್ತೀನಿ ಅಕ್ಕ. ಸರ್ವೆ ಮಾಡಿಸಿ ತೆಗೆಸ್ತೀನಿ. ಈ ರೋಡ್ ಒಂದು 2 ತಿಂಗಳಲ್ಲಿ ಗುದ್ಲಿ ಪೂಜೆ ಆಗುತ್ತೆ, ಒಂದು 4-5 ತಿಂಗಳಲ್ಲಿ ರೋಡ್ ಆಗೋಗುತ್ತೆ. 11 ಕೋಟಿ ಹಾಕಿದ್ದೀನಿ ಅಕ್ಕ ಈ ವಾರ್ಡ್ಗೆ ಮಾತ್ರ. ಎಲ್ಲ ಪ್ರತಿ ಸಂದಿಯಲ್ಲೂ ರೋಡು ಬಂದ್ರೆ ಅಂತೂ ಫುಲ್ ಓಡಾಡಕ್ಕೆ ಆಗೋದಿಲ್ಲ. ಫುಲ್ ಗಾಡಿನೂ ಬರಲ್ಲ, ನಡ್ಕೊಂಡು ಓಡಾಡಕ್ಕಾಗಲ್ಲ. ಚರಂಡಿ ನೀರಂತೂ ಹೋಗೋದೇ ಇಲ್ಲ. ಇಲ್ಲಕ್ಕ, ನಾನು ಮಾಡಿಸಿದ್ದೀನಿ. ಆಗುತ್ತೆ, ಕಡೆನೂ ಹೋಗೋದಿಲ್ಲ. ಈ ಕಡೆನೂ ಆಯ್ತು, ಈ ಕಡೆನೂ ಆಯ್ತು. ಮನೆಗಳ ಮುಂದೆ ಬಿಟ್ರೆ ಬೈಕೊಳ್ತಾರೆ. ನಾವು ಅಲ್ಲಿ ಗುಂಡಿ ತೋರಿಸಿ ಬಿಟ್ಟಿದ್ದೀವಿ. ಇಲ್ಲ ಬಿಡಕ್ಕ, ಈಗ ರಾಜಕಾಲು ಆದ್ರೆ ಸರಿ ಹೋಗುತ್ತೆ. ಹೌದಾ ಅಣ್ಣ? ಇದೇ ಏನು ಕದ ಮಂది ಎಸ್ಟಿಮೇಷನ್ ನೋಡಿ. ಇದಂతా ಕ್ಲೀನ್ ಸೆಪಿಚ್ మన ರಾಜಕಾಲು ಕನೆಕ್ಷನ್ ಇಡಿಸ್ತಾ ಸರಿపోతుంది. 3 ಲಕ್ಷ ಆಗಿರೋದು 14 ಲಕ್ಷ ಕೇಳ್ತಿದಾರ. ಏನು ಬಡ್ಡಿನಾ? ಬಡ್ಡಿ ನಂಜುಡಪ್ಪ ಸರ್. ನಮ್ಮ ಮಕ್ಕಳಿಗೆ ಏನು ಕೆಲಸಕ್ಕೆ ಹೋಗಿ ನಮ್ಮ ಯಜಮಾನ್ರು ಇಲ್ಲ, ಅಡುಗೆ ಮಾಡ್ತಾರೆ ಸರ್. 3ನೇ ಪುಕ್ಕು ನಂಜುಡಪ್ಪ ಸರ್ ಕರೀರಿ. ಅಕ್ಕ ಕೂತ್ಕೊಳ್ಳಿ ನೀವು ಕಿಂದಕ್ಕೆ ಹೋಗೋಣ. ನೋಡು, ಈಗ ನೀವು 3 ಲಕ್ಷ ಕಟ್ಟಕ್ಕೆ ರೆಡಿ ಇದ್ದೀರಾ? ನಾವು ಸುಮ್ಮನೆ ಸೈನ್ ಹಾಕಿದ್ದೆ ಅಷ್ಟೇ ಸರ್, ಎಲ್ಲ ಫುಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. 3 ಲಕ್ಷ ಪೆಟ್ಟಿ ಇಟ್ಟಿದ್ರೆ ಅದು 14 ಲಕ್ಷ ಮಾಡಿದಾರಂತೆ ಅಣ್ಣ. ಈಗ ಇವರು ಇವ್ರ ಯಜಮಾನ್ರು 3 ಲಕ್ಷಕ್ಕೆ ಇಟ್ಟಿದ್ದಾರೆ. ಅವಾಗ ಏನೋ ಕಷ್ಟ 3,50,000. ಈಗ ರಾಕೇಲೆ ಸನ್ನಾರ 3,50,000 ಇಟ್ಟಿದ್ರೆ ಅದು ಬಡ್ಡಿ ಎಲ್ಲ ಸೇರಿ 14 ಲಕ್ಷ ಕಟ್ಟು ಇಲ್ಲ ಖಾಲಿ ಮಾಡು ಅಂತಿದಾರಂತೆ. ಸರ್ ಈಗ ಇವರು ಪಾಪ ಅಮ್ಮ ಅವ್ರ ಯಜಮಾನ್ರು 3,50,000 ಈ ಮನೆ ಇಟ್ಟಿದ್ದಾರೆ ಯಾರಿಗೋ. ಅದು ಬಡ್ಡಿ ಇವಾಗ 14 lakhs ಆಗಿದೆ. ಅವ್ನು ತಗೊಂಡ್ರು 14 ಲಕ್ಷ ಕೊಟ್ರೆ ಅಂತ ಮಾತಾಡ್ತಿದ್ದಾನೆ. ಅಮ್ಮ ಈಗ ನೀವು ಅಸಲು ಕಟ್ಟಕ್ಕೆ ರೆಡಿ ಇದ್ದೀರಾ? ಈಗ 3.5 ಲಕ್ಷ ಅಸಲು, 1 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ. ಅವ್ರನ್ನ ಕರೆದು ನೋಟಿಸ್ ಸರ್ವ್ ಮಾಡಿ. ಯಾರು ಅವ್ರ ಹೆಸರೇನು? పిలిపించే అమ్మ ఒక పని చేయండి తమ్ముడు, నేను బాయిలే
ಈಗ ಸರ್ ಈ ಹುಡುಗನ ಹತ್ರ ಒಂದು ರಿಟರ್ನ್ ಕಂಪ್ಲೇಂಟ್ ತೊಗೊಳ್ಳಿ, ಅವ್ರನ್ನ ಕರೆಸಿ ಸರ್ 3.5 ಲಕ್ಷ ಏನು ಅದಕ್ಕೆ ಸೆಟ್ಲ್ ಮಾಡ್ತೀವಿ, ಅದ್ರ ಮೇಲೆ ₹1 ಬಡ್ಡಿ ಆಗಲ್ಲ. ಇಲ್ಲ ಅವ್ರು ಯಾರಾದ್ರೂ ಬಡ್ಡಿ ಬೇಕು ಅಂದರೆ ಅವ್ರು ಲೈಸೆನ್ಸ್ ತೊಗೊಂಡಿದ್ದಾನಲ್ಲೋ ಕಾನೂನು ಇದೆಯೋ ಹೇಳಿ ಅಷ್ಟೇ. ಈಗ ಸುಡಪ್ಪ ಟೌನ್ ಸಬ್ ಇನ್ಸ್ಪೆಕ್ಟರ್ ನಂಜುಂಡಪ್ಪ ಸರು వీళ్ళు పెంచలేండి నువ్వు పో ఎಷ್ಟದಕ್ಕೆ కలుసోదు స్టేషన్ ಹತ್ರ ప్రోగ్రామ్ అయిన తక్షణ ఒక పొది 12 గంటలకు నువ్వు రాతాకి స్టేషన్కి పో ఆయన అసలు సెటిల్ చేద్దాము అది తిరుపుకోండి అంతే. ఆయలేమ్మా వద్దా